ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಜನವರಿ ತಿಂಗಳಲ್ಲಿ ಒಂದು ಕಾಲ್ತುಳಿತ ಆಗಿತ್ತು, ಕುಂಭಮೇಳದಲ್ಲಿ ನಡೆದಂತಹ ಕಾಲ್ತುಳಿತ. ಆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಸಾಕಷ್ಟು ಅಂಶಗಳನ್ನು ದೇಶದ ಜನರಿಂದ, ಅದರಲ್ಲೂ ಭಕ್ತಿಯಿಂದ ಅಲ್ಲಿ ಹೋಗಿದ್ದಂತಹ ಹಿಂದೂಯಿಸಮನ್ನು ಫಾಲೋ ಮಾಡುವ ಜನರಿಂದ ಸಾಕಷ್ಟು ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ. ಸಾವಿನ ಸಂಖ್ಯೆಯನ್ನು ಮುಚ್ಚಿಟ್ಟಿದ್ದಾರೆ. ಅವಘಡ ಯಾಕಾಯಿತು, ಯಾರು ಹೊಣೆ, ಯಾವುದು ಸಹ ಸ್ಪಷ್ಟತೆಯನ್ನು ಅವತ್ತಿಂದ ಕೊಟ್ಟಿಲ್ಲ ಅನ್ನುವಂತಹ ಕೂಗುಗಳು ಜೋರಾಗಿ ಇದ್ವು. ಅದು ಸ್ವಲ್ಪ ಕಾಲಾಂತರದಲ್ಲಿ ಸಮಯ ಕಳೀತಾ ಸಣ್ಣದಾಗೋ ಹೊತ್ತಿಗೆ BBC ಹಿಂದಿ ಚಾನಲ್ ಒಂದು ಕಾರ್ಯಕ್ರಮವನ್ನು ನಡೆಸಿ, ನಾವು ತಿಂಗಳುಗಟ್ಟಲೆ ಓಡಾಡಿದ್ದೀವಿ, ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ, ನಾವೊಂದು ರಿಪೋರ್ಟ್ ತಂದಿದ್ದೀವಿ, ತಗೊಳ್ಳಿ ರಿಪೋರ್ಟು. ಅವರು ಹೇಳಿರುವಂತಹ ಸಾವಿನ ಸಂಖ್ಯೆಗೂ ನಾವು ಪತ್ತೆ ಹಚ್ಚಿರುವ ಸಾವಿನ ಸಂಖ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಷ್ಟು ಮಾತ್ರ ಇಲ್ಲ, ಇದರಲ್ಲಿ ಸರ್ಕಾರ ಸಾವುಗಳ ಸಂಖ್ಯೆಯನ್ನು ಮುಚ್ಚಿಡೋದಕ್ಕೆ ಕಳ್ಳಾಟ ಆಡಿದೆ, ಸುಳ್ಳು ಹೇಳಿದೆ, ಏನೇನೋ ಮಾಡಿದೆ, ಮಾಡಬಾರದ್ದೆಲ್ಲ ಮಾಡಿದೆ ಅನ್ನುವಂತಹ ಅಂಶಗಳನ್ನು ಆ ವರದಿಯಲ್ಲಿ BBC ಕೊಟ್ಟಿದೆ. ಹಾಗಾದರೆ ಆ ವರದಿಯಲ್ಲಿ ಏನಿದೆ ಮತ್ತು ಆವತ್ತು ಸರ್ಕಾರದ ಪ್ರಕಾರ ಏನೇನು ನಡೆದಿತ್ತು ಅನ್ನೋದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಜನವರಿ 29 ಕುಂಭಮೇಳ ನಡೀತಾ ಇತ್ತು. ಜನವರಿ 29 ಮೌನಿ ಅಮಾವಾಸ್ಯೆ ಅನ್ನುವಂತಹ ಒಂದು ಪವಿತ್ರವಾದ ದಿನ ಅಂತ ಪರಿಗಣಿಸಲಾಗುತ್ತೆ. ಕುಂಭಮೇಳದ ಸಂದರ್ಭದಲ್ಲಿ ಆವತ್ತು ಸ್ನಾನ ಮಾಡಿದ್ರೆ, ಆ ಸಮಯದಲ್ಲಿ ಸ್ನಾನ ಮಾಡಿದ್ರೆ ಮುಕ್ತಿ ಸಿಗುತ್ತೆ, ಮೋಕ್ಷ ಸಿಗುತ್ತೆ, ಏನೋ ಭಕ್ತಿಯಿಂದ ನಂಬಿರೋರಿಗೆ ಒಳ್ಳೆಯದಾಗತ್ತೆ ಅನ್ನುವಂತಹ ನಂಬಿಕೆ ಮೇಲೆ ಲಕ್ಷಾಂತರ ಜನ ಅಲ್ಲಿ ಸೇರಿದರು. ಸಮಯ ಬಂತು, ಘೋಷಣೆ ಆಯಿತು, ಬಂತು ಸಮಯ, ಮುಳುಗಿ ಸ್ನಾನಕ್ಕೆ ಹೋಗಿ ಅನ್ನೋ ಘೋಷಣೆ ಆಯಿತು. ಎಲ್ಲರೂ ಒಟ್ಟಿಗೆ ನುಗ್ಗಿದ್ರು. ಕೆಲವರು ಹೇಳ್ತಾರೆ ಟೆಂಟುಗಳಿಗೆ ನೀರು ನುಗ್ಗಿತ್ತು, ಹಾಗಾಗಿ ಕೆಲವು ಸಮಸ್ಯೆ ಆಯಿತು, ಏನೇನೋ ಅದು ಯಾವುದೂ ಕ್ಲಾರಿಫಿಕೇಷನ್ ಇಲ್ಲ. ಎಲ್ಲ ಇಳಿದ್ರು, ಕಾಲು ತುಳಿತ ಆಯಿತು. ಒಟ್ಟಿಗೆ ಲಕ್ಷಾಂತರ ಜನ ಒಂದೇ ಜಾಗದಲ್ಲಿ ಇಳಿದ್ರೆ ಆಗತ್ತೆ. ಒಂದೇ ಕಡೆ ಆಗಲಿಲ್ಲ, ಸುಮಾರು ಕಡೆ ಆಯಿತು. ಆಗ ಒಪ್ಕೊಂಡಿರಲಿಲ್ಲ, ಒಂದೇ ಕಡೆ ಆಗಿದ್ದು ಅಂತ ಹೇಳ್ಕೊಂಡೇ ಬರ್ತಿದ್ರು. ಆ ನಂತರ ನಿಧಾನಕ್ಕೆ ಒಪ್ಕೊಳ್ತಾ ಬಂದರು. ಕೆಲವು ಕಡೆ ಆಗಿದೆ, ಒಂದೇ ಕಡೆ ಅಲ್ಲ ಅಂತ ಯೋಗಿ ಆದಿತ್ಯನಾಥ್ ಈ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಹೇಳಿದ್ರು, ಒಂದೇ ಕಡೆ ಆಗಿಲ್ಲ, 2-3 ಕಡೆ ಆಗಿದೆ ಅಂತ. ಸರ್ಕಾರದ ಅಂದಿನ ಲೆಕ್ಕಾಚಾರದ ಪ್ರಕಾರ 30 ಜನ ಒಂದು ಸ್ಪಾಟಲ್ಲಿ, ಇನ್ನು 2-3 ಕಡೆ 7 ಜನ, ಟೋಟಲ್ 37 ಜನ ಕಾಲ್ತುಳಿತದಲ್ಲಿ ಸಾವಗೀಡಾಗಿದ್ದಾರೆ ಅನ್ನೋದು ಉತ್ತರ ಪ್ರದೇಶ ಸರ್ಕಾರ, ಭಾರತ ಸರ್ಕಾರ ಎಲ್ಲರೂ ಕೊಟ್ಟಂತಹ ಸಂಖ್ಯೆ. ಆ ಕ್ಷಣದಿಂದಲೇ ವಿರೋಧ ಪಕ್ಷಗಳು ಮತ್ತು ನಮ್ಮಂಥವರು ಎಲ್ಲರೂ ಸಹ, ನಿಷ್ಪಕ್ಷಪಾತವಾಗಿರುವಂತಹ ಎಲ್ಲರೂ ಸಹ ಈ ಸಾವಿನ ಸಂಖ್ಯೆ ನಿಖರ ಅಲ್ಲ, ಸುಳ್ಳು ಹೇಳ್ತಿದೆ ಸರ್ಕಾರ, ಹಿಂದೂಗಳಿಗೆ ಸುಳ್ಳು ಹೇಳ್ತಿದ್ದಾರೆ ಇವರು, ಹಿಂದೂಗಳ ಹೆಸರಲ್ಲಿ ಓಟ್ ಪಡ್ಕೊಂಡು ಸರ್ಕಾರ ರಚನೆ ಮಾಡಿ ಹಿಂದುತ್ವದ ಹೆಸರಲ್ಲಿ ಆಡಳಿತ ನಡೆಸ್ತೀನಿ ಅಂತ ಹೇಳ್ಕೊಂಡು ಓಡಾಡೋರು ಹಿಂದೂಗಳ ಸಾವಿನ ಮುಂದೆ ಇಟ್ಕೊಂಡು ಅವರ ರಾಜಕೀಯ ಅವಮಾನವನ್ನು ಮುಚ್ಚಿಡೋದಕ್ಕೆ ಸುಳ್ಳು ಹೇಳ್ತಿದ್ದಾರೆ, ತಪ್ಪು ಲೆಕ್ಕ ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡೇ ಬರ್ತಿದ್ವಿ. ಈಗ BBC ಸುಮಾರು ಒಂದು 5-6 ತಿಂಗಳು ಓಡಾಡಿ 50 ಜಿಲ್ಲೆಗಳಿಗೆ ಓಡಾಡಿದ್ದಾರೆ. 11 ರಾಜ್ಯಗಳ 50 ಜಿಲ್ಲೆಗಳಲ್ಲಿ ಓಡಾಡಿ ಅಲ್ಲಿ ಹೋಗಿದ್ದಂತಹ ಕುಟುಂಬಗಳನ್ನು ಹುಡುಕಿ ಮಾತನಾಡಿಸಿ ಎಷ್ಟು ಜನ ಸತ್ತಿರಬಹುದು ಅನ್ನುವ ಲೆಕ್ಕವನ್ನು ಕೊಟ್ಟಿದೆ BBC ಹಿಂದಿಯ ಆ ವರದಿಯ ಪ್ರಕಾರ. 82 ಜನ ಜೀವ ಕಳ್ಕೊಂಡಿದ್ದಾರೆ. ಇನ್ನೂ 19 ಕುಟುಂಬಗಳು ಹೇಳ್ತಾ ಇದ್ದಾವೆ ನಮ್ಮವರು ಹೋಗಿ ಸತ್ತೋಗಿದ್ದಾರೆ ಅಲ್ಲಿ ಕಾಲ್ತುಳಿತದಲ್ಲಿ ಅಂತ. ಆದರೆ ಅದಕ್ಕೆ ಆಧಾರವನ್ನು ಆ 19 ಕುಟುಂಬಗಳು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಆ 19 ಕುಟುಂಬಗಳನ್ನು ಈ 82ರ ಸಂಖ್ಯೆಗೆ ಸೇರಿಸಿಲ್ಲ. ಸೇರಿಸಿದ್ರೆ 101 ಆಗತ್ತೆ. ಇವರು ಸೇರಿಸಿಲ್ಲ BBC ಅವರು, ಯಾಕಂದರೆ ಸಮರ್ಪಕವಾದ ಆಧಾರಗಳು, ಸಾಕ್ಷ್ಯಗಳು ಆ 19 ಕುಟುಂಬ ಕೊಟ್ಟಿಲ್ಲ. ಆದರೆ 82 ಜನ ಸತ್ತಿರೋದಕ್ಕೆ ನಮ್ಮಲ್ಲಿ ಎಲ್ಲ ಸಾಕ್ಷಿಗಳು ಇದೆ ಅಂತ BBC ಹಿಂದಿ ಹೇಳಿಕೊಂಡು ಬರ್ತಿದೆ. ಅದರಲ್ಲಿ 26 ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಬಂಡಲ್ ಹಣ, ಹಾರ್ಡ್ ಕ್ಯಾಶ್ ಕೊಟ್ಟು, ನಿಮ್ಮ ಮನೆಯವರು, ಕುಟುಂಬದವರು ಅಲ್ಲಿ ಸತ್ತೋದ್ರಲ್ಲ, ಅವರು ದಿಢೀರ್ ಆರೋಗ್ಯದಲ್ಲಿ ವೈಪರೀತ್ಯ ಆಗಿ ಸತ್ತೋಗಿದ್ದಾರೆ ಅಂತ ಹೇಳಬೇಕೆ ಹೊರತು ಕಾಲ್ತುಳಿತದಲ್ಲಿ ಸತ್ತೋದ್ರು ಅಂತ ಹೇಳಬಾರ್ದು. ತಗೊಳ್ಳಿ 5 ಲಕ್ಷ, ಇದನ್ನಿಟ್ಕೊಂಡು ಆರೋಗ್ಯ ಕೆಟ್ಟು ಸತ್ತಿದ್ದಾರೆ ಅಂತ ನಾವು ಬರ್ಕೊಂಡು ಬಂದಿದ್ದೀವಿ, ನೀವು ಸೈನ್ ಹಾಕಿ ಅಂತ ಸೈನ್ ಹಾಕಿಸ್ಕೊಂಡು 5 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಇಂತಹ ಕುಟುಂಬಗಳು 26 ಇದ್ದಾವೆ. BBC ಅದಕ್ಕೆ ಸಾಕ್ಷಿಗಳನ್ನು ಒದಗಿಸಿದೆ, ಫೋಟೋಗಳು, ದುಡ್ಡು ಕೊಟ್ಟಿರೋದು, ವಿಡಿಯೋಗಳು, ಆ ಪತ್ರಗಳು ಎಲ್ಲವನ್ನು BBC ಹಿಂದಿ
ಅದಕ್ಕೆ ಸಾಕ್ಷ್ಯಾಧಾರವಾಗಿ ಅದನ್ನು ಕೊಟ್ಟಿದೆ. ಇನ್ನು 37 ಜನ ತೀರೋದ್ರಲ್ಲ, ಅದರಲ್ಲಿ 35 ಜನಕ್ಕೆ 25 ಲಕ್ಷ ಚೆಕ್ ಮೂಲಕ ದುಡ್ಡು ಕೊಟ್ಟಿದ್ದಾರೆ. ಇನ್ನು ಒಬ್ಬರು ಅನಾಥರಂತೆ, ಹಾಗಾಗಿ ಯಾರಿಗೂ ದುಡ್ಡು ಕೊಡೋಕ್ಕೆ, ಪರಿಹಾರ ಹಣ ಈಸ್ಕೊಳ್ಳೋದಕ್ಕೆ ಯಾರೂ ಇಲ್ಲ, ಯಾರಿಗೂ ಕೊಟ್ಟಿಲ್ಲ. ಇನ್ನು ಒಂದು ಸಾವು, ಅವರು ಯಾರು ಅನ್ನೋದು ಇಲ್ಲಿಯವರೆಗೆ ಗುರುತು ಪತ್ತೆಯಾಗಿಲ್ಲ. DNA ತೆಗೆದಿಟ್ಟು ಅವರ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ. ಮುಂದೆ ಅವರ ಪರಿವಾರ ಅಂತ ಹೇಳ್ಕೊಂಡು ಯಾರಾದರೂ ಬಂದರೆ ಅವರಿಗೆ ಆ ಪರಿಹಾರದ ಹಣವನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾರಂತೆ. ಸೊ 35 ಜನಕ್ಕೆ 25 ಲಕ್ಷ ಅಧಿಕೃತವಾಗಿ ಕೊಟ್ಟಿದ್ದಾರೆ, ಚೆಕ್ ಮೂಲಕ ಕೊಟ್ಟಿದ್ದಾರೆ, ವೆಲ್ ಆ್ಯಂಡ್ ಫೈನ್. ಆದರೆ ಈ 5 ಲಕ್ಷ ಹಂಚಿದ್ರಲ್ಲ 26 ಕುಟುಂಬಗಳಿಗೆ, ಕಾಲು ತುಳಿತದಲ್ಲಿ ಸತ್ತೋದ್ರು ಅಂತ ಎಲ್ಲೂ ಹೇಳಬಾರ್ದು ನೀವಂತ. ಆ ಹಣ, ಅನಧಿಕೃತ ಹಣ ಎಲ್ಲಿಂದ ಬಂತು, ಯಾರು ಕೊಟ್ಟರು, ಯಾರು ಒದಗಿಸಿ ಕೊಟ್ಟರು? 26 ಜನಕ್ಕೆ 5 ಲಕ್ಷ ಅಂದರೆ ಎಷ್ಟಾಯ್ತದು? 130, 1,30,30,31 ಲಕ್ಷ ಆಗುತ್ತೆ, 30 ಲಕ್ಷದವರೆಗೂ ಆಗುತ್ತೆ. ಎಲ್ಲಿಂದ ಬಂತು, ಯಾರು ಕೊಟ್ಟರು, ಯಾಕೆ ಕೊಟ್ಟರು? ಅದರದ್ದು ಏನೂ ಇಲ್ಲ, ತನಿಖೆ ಆಗೋದೇ ಇಲ್ಲ. ಯಾಕೆಂದರೆ ಅವರ ಪ್ರಕಾರ, ಸರ್ಕಾರದ ಪ್ರಕಾರ ಅವರು ಕಾಲು ತುಳಿದಲ್ಲಿ ಸತ್ತಿಲ್ಲ, ನಾವು ದುಡ್ಡು ಕೊಟ್ಟಿಲ್ಲ, ಆ ಕುಟುಂಬಗಳಿಗೆ ಏನೂ ಇಲ್ಲ, ಅದು ವಿಷಯನೇ ಅಲ್ಲ ಅದು. ಹಾಗಾಗಿ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಈ 37 ಜನ ಸತ್ತೋದ್ರಲ್ಲ, ಅದರಲ್ಲಿ ಆ 35 ಕುಟುಂಬಗಳಿದ್ವಲ್ಲ, ಒಬ್ಬರು ಅನಾಥ, ಇನ್ನೊಬ್ಬರು ಗುರುತು ಪತ್ತೆ ಆಗಿರೋರನ್ನ ಬಿಟ್ಟು 35 ಜನ ಕುಟುಂಬಗಳು. ಆ ಕುಟುಂಬಗಳಿಗೆ ಹೆಣದ ಜೊತೆಯಲ್ಲಿ, ಪೋಸ್ಟ್ ಮಾರ್ಟಮ್ ಆದಮೇಲೆ ಹೆಣದ ಜೊತೆಯಲ್ಲಿ 15 ಸಾವಿರ ರೂಪಾಯಿ ನಗದು ಕೊಟ್ಟಿದ್ದಾರೆ. ನಗದು ಅದನ್ನು ಉತ್ತರ ಪ್ರದೇಶದ ಯಾವುದೇ ದಾಖಲೆಗಳಲ್ಲಿ ತೋರಿಸಿಲ್ಲ. ನಗದು ಯಾಕೆ ಕೊಟ್ಟರು, ಲೆಕ್ಕದಲ್ಲಿ ಯಾಕೆ ತೋರಿಸಿಲ್ಲ, ಆ ದುಡ್ಡು ಎಲ್ಲಿಂದ ಬಂತು, ಯಾರು ಕೊಟ್ಟರು, ಅದನ್ನು ಯಾಕೆ ಮುಚ್ಚಿಡಬೇಕು? ಪರಿಹಾರದ ಭಾಗವಾಗಿ ಕೊಟ್ಟಿದ್ದೀವಿ ಅಂತ ಹೇಳ್ಬೋದಿತ್ತಲ್ಲ, ಅದನ್ನೂ ಮಾಡಿಲ್ಲ. ಕದ್ದು ಮುಚ್ಚಿ ಕೊಟ್ಟಂಗೆ ಕೊಟ್ಟಿದ್ದಾರೆ. ಅದು ಯಾಕೆ? ಆ ಕೊಟ್ಟಿರೋ ಹಣ ಪ್ಲಸ್ ಈ 5 ಲಕ್ಷ ರೂಪಾಯಿ 26 ಕುಟುಂಬಗಳಿಗೆ ಕೊಟ್ಟಿರೋ ಹಣ ಈ ಕುಂಭಮೇಳದಲ್ಲಿ ಆಗಿರೋ ಭ್ರಷ್ಟಾಚಾರದಿಂದ ಉಳಿಸ್ಕೊಂಡಿರೋದು ಅಥವಾ ಗಳಿಸ್ಕೊಂಡಿರೋದ್ರಲ್ಲಿ ಕೊಟ್ಟಿದ್ದಾರಾ? 8,000 ಕೋಟಿ ರೂಪಾಯಿ ಲೆಕ್ಕ ತೋರಿಸಿದೆ ಉತ್ತರ ಪ್ರದೇಶ ಸರ್ಕಾರ ಕುಂಭಮೇಳ ಆಯೋಜನೆ ಮಾಡೋದಕ್ಕೆ ಖರ್ಚಾಗಿದೆ ಅಂತ. ಅದರಲ್ಲಿ ಲಪಟಾಯಿಸಿರೋದು, ಕಮಿಷನ್ ಹೊಡೆದಿರೋದು, ಅದರ ಒಂದು ಭಾಗವನ್ನು, ಸ್ವಲ್ಪ ಹಣವನ್ನು ಈ 5 ಲಕ್ಷ 26 ಕುಟುಂಬಗಳಿಗೆ 15 ಸಾವಿರ ರೂಪಾಯಿ ಸತ್ತವರಿಗೆ ಅಂತ್ಯ ಸಂಸ್ಕಾರ ಮಾಡ್ಕೊಳ್ಳಿ ಹೋಗಿ ಅಂತ ಅವರಿಗೆ ಪರಿಹಾರ ಕೊಡೋದಕ್ಕೆ ಮೊದಲೇ ಡೆಡ್ ಬಾಡಿ ಜೊತೆಯಲ್ಲೇ ಕೊಟ್ಟಿದ್ದಾರೆ. ಆ ಹಣ ಭ್ರಷ್ಟಾಚಾರದಿಂದ ಬಂದಿದ್ದ. ಮತ್ತು ಈ 26 ಜನ ಕುಟುಂಬಗಳೇನಿದ್ದಾವೆ ಅವುಗಳ ಸಾವನ್ನು 5 ಲಕ್ಷಕ್ಕೆ ಬೆಲೆ ಕಟ್ಟಿ ಉತ್ತರ ಪ್ರದೇಶ ಸರ್ಕಾರ ಪರ್ಚೇಸ್ ಕೊಂಡ್ಕೊಂಬಿಟ್ರ. ಯಾರಿಗೂ ಹೇಳಂಗಿಲ್ಲ ಸತ್ತೋಗಿದ್ರ ಬಗ್ಗೆ. 5 ಲಕ್ಷ ಕೊಡ್ತಿದ್ದೀವಿ, ತಗೊಳ್ಳಿ, ಸೈಲೆಂಟ್ ಆಗಿಬಿಡಿ. ಯಾಕೆ ಇಷ್ಟೆಲ್ಲ? ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರ ಪ್ರತಿಷ್ಠೆಯನ್ನು ಕಾಪಾಡೋದಕ್ಕೆ. ಏನೂ ಆಗಿಲ್ಲ. ಕಾಲು ತುಳಿತ ನಡೆದು ಅದರ ಬಗ್ಗೆ ಸಂತಾಪ ಸೂಚನೆಯ ಒಂದು ಟ್ವೀಟ್, ಒಂದು ಸ್ಟೇಟ್ಮೆಂಟ್ ಅಲ್ಲ, ಟ್ವೀಟ್, ಒಂದು ಪೋಸ್ಟ್, ಸೋಷಿಯಲ್ ಮೀಡಿಯಾ ಪೋಸ್ಟ್ ಬರೋದಕ್ಕೆ ಎಕ್ಸಲ್ಲಿ ಮೋದಿಯವ್ರ ಕಡೆಯಿಂದ 10 ಗಂಟೆಗಳ ಸಮಯ ಹಿಡಿತು. 10 hours. ಸಣ್ಣದಾಗಿ ಒಂದು ಕ್ರಿಕೆಟ್ ಪ್ಲೇಯರ್ಗೆ ಬೆರಳಿಗೆ ಗಾಯ ಆಗಿದ್ದಕ್ಕೆ ಮ್ಯಾಚ್ ಮುಗಿಯೋದಕ್ಕೆ ಮೊದಲೇ ಟ್ವೀಟ್ ಮಾಡಿದ್ದಂತಹ ನರೇಂದ್ರ ಮೋದಿ ಅವರು ಅವರದೇ ಸರ್ಕಾರದ ಲೆಕ್ಕಾಚಾರದ ಪ್ರಕಾರನೇ ಈ 37 ಜನ ಮೃತರಾಗಿರುವ ಕಾಲು ತುಳಿತದಲ್ಲಿ, ಅದು ಸಹ ದೊಡ್ಡ ಹಿಂದೂಗಳ ಹಬ್ಬ ಅಂತ ಕರೆಸ್ಕೊಳ್ಳುವಂತಹ ಕುಂಭಮೇಳದ ಸಂದರ್ಭದಲ್ಲಿ ಅದರ ಬಗ್ಗೆ ಒಂದು ಸಂತಾಪ ಸೂಚನೆ ಕಳಿಸೋದಕ್ಕೆ, ಸಂತಾಪ ಸೂಚನೆ ಪ್ರಕಟ ಮಾಡೋದಕ್ಕೆ 10 ಗಂಟೆಗಳು ಯಾಕೆ ಕಾದರು? ಪ್ರತಿಷ್ಠೆ ಕಾಪಾಡ್ಕೊಳ್ಳೋಕ್ಕೆ. ನಾವು ತಪ್ಪೇ ಮಾಡಿಲ್ಲ. ಆದಿತ್ಯನಾಥ್ ಅಂತೂ ಇಲ್ಲಿಯವರೆಗೆ ಅದರ ಬಗ್ಗೆ ವಿಷಾದನೂ ವ್ಯಕ್ತಪಡಿಸಿಲ್ಲ. ಇಲ್ಲಿಯವರೆಗೆ. ಯಾವಾಗ ಜನವರಿ 29ಕ್ಕೆ ನಡೆದಿರೋದು, ಇದು ಜೂನ್ ತಿಂಗಳಿಗೆ ನಡೀತಾ ಇರೋದು. 5 ತಿಂಗಳು ಕಳೆದು 5.5 ತಿಂಗಳು ಆಗೋಯ್ತು. ಕನಿಷ್ಠ ಸಂತಾಪನೂ ಸೂಚಿಸಿಲ್ಲ. ಆ ಘಟನೆ ನಡೆದಿದೆ, ಇಂತಿಂಥ ಕ್ರಮ ಕೈಗೊಂಡಿದ್ದೀವಿ, ಇದೆಲ್ಲ ಮಾಡಿದ್ದೀವಿ, ಏನೂ ಇಲ್ಲ, ಎಲ್ಲ ಧೈರ್ಯವಾಗಿರಿ ಅಂತ ಮಾತ್ರನೇ ಹೇಳಿದ್ದು ಆದಿತ್ಯನಾಥ್. ಅದು 2 ದಿನ ಬಿಟ್ಟು. ಯಾಕೆ? ಪ್ರತಿಷ್ಠೆ. BJPಗೆ ಅವಮಾನ ಆಗಬಾರ್ದು, ಮೋದಿಗೆ ಅವಮಾನ ಆಗಬಾರ್ದು, ಆದಿತ್ಯನಾಥ್ಗೆ ಅವಮಾನ ಆಗಬಾರ್ದು. ಜನ ಸತ್ರೇನು 5 ಲಕ್ಷ ಕೊಟ್ಟು ನಾವು ಡೆಡ್ ಬಾಡಿಗಳನ್ನ ಖರೀದಿ ಮಾಡಿಬಿಡ್ತೀವಿ. ನಮ್ಮ ಹತ್ರ ದುಡ್ಡಿದೆ, ದುಡ್ಡಿಗೆ ರೂಟ್ ಇದೆ, ಕೊಡ್ತೀವಿ. ಅಧಿಕಾರ ನಮ್ಮ ಕೈಲಿದೆ, ಅದೇನು ಮಾಡ್ತೀರೋ ಮಾಡಿ ಅನ್ನುವ ಮನಸ್ಥಿತಿಯಲ್ಲಿ ಇವರಿದ್ದಾರಾ ಅಂತ.
ಆ ಮನಸ್ಥಿತಿಯಲ್ಲಿ ಇವರಿದ್ದಾರೆ ಅನ್ನೋದು ಈ BBC ನ್ಯೂಸಿಂದ ನಮಗೆ ಒಂದು ರೀತಿ ಹೊರಗಡೆ ಬಂದಿದೆ. ಏನೇ ಆಗಲಿ, ಮೊದಲಿಂದ ಹೇಳ್ಕೊಂಡು ಬಂದಿದ್ದೀವಲ್ಲ, ಸಾವಿನ ಸಂಖ್ಯೆಯನ್ನು ಉತ್ತರ ಪ್ರದೇಶ ಸರ್ಕಾರ ಮತ್ತು ಮೋದಿ ಸರ್ಕಾರ ಮುಚ್ಚಿಟ್ಟಿದೆ ಅನ್ನೋದು ಅದು ಆಲ್ಮೋಸ್ಟ್ ಸಾಬೀತಾಗಿದೆ. ಯಾಕೆಂದರೆ BBC ಅಷ್ಟೂ ಕುಟುಂಬಗಳನ್ನು ಹುಡುಕಿ ಸಾಕ್ಷ್ಯ ಸಮೇತವಾಗಿ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದೆ. ಈಗಲಾದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಕ್ಷಮೆ ಕೇಳ್ತಾರ. ಅವಘಡ ಆಗಿದೆ, ವ್ಯವಸ್ಥೆಯಲ್ಲಿ ಒಂದಷ್ಟು ಕೊರತೆಗಳಾಗಿದ್ವು, ತಪ್ಪಾಗಿದೆ, ಕ್ಷಮಿಸಿ ಅಂತ ಹೇಳ್ತಾರ. ಇಲ್ಲ, BBC ಬೇಕು ಅಂತ ಮಾಡ್ತಿದೆ, ದೇಶದ್ರೋಹಿ, ದೇಶದಲ್ಲಿ ತಪ್ಪು ಮಾಹಿತಿ ಹಂಚ್ತಾ ಇದ್ದಾರೆ ಅಂತ ಆ ವಿಡಿಯೋನ ಬ್ಯಾನ್ ಮಾಡ್ತಾರ ಅಥವಾ ಚಾನಲ್ನೇ ಬ್ಯಾನ್ ಮಾಡ್ತಾರ, ಗೊತ್ತಿಲ್ಲ. ಏನು ಬೇಕಾದ್ರೂ ನಡೀಬೋದು, ಇವರ ಮನಸ್ಥಿತಿ ಅಂತತೆ. ಏನೇ ಡೆವಲಪ್ಮೆಂಟ್ಸ್ ಇದ್ದರೂ ನಿಮಗೆ ಒದಗಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.